ಸರ್ವ ಪಕ್ಷದ ನಾಯಕರುಗಳು, ಅದರಲ್ಲೂ ನಮ್ಮ ಮಾಜಿ ಶಾಸಕರು, ಮಾಜಿ ಮಂತ್ರಿಗಳಾಗಿರ್ತಕ್ಕಂಥ ಹಿರಿಯರು ನಾಡಗೌಡರು ಸಾಹೇಬರ ನೇತೃತ್ವದಲ್ಲಿ ಬಹುಶಃ ರಾತ್ರಿ 1 ಗಂಟೆಯಲ್ಲೂ ಕೂಡ ಒಂದು ಸಭೆಯನ್ನು ಮಾಡಿ ಬಂದಿದ್ದಾರೆ. ತಮ್ಮೆಲ್ಲರಿಗೂ ತಿಳಿದಿದೆ, ಈಗಾಗಲೇ 1 ವರ್ಷ 3 ತಿಂಗಳು ಕಳೀತು. ಅಂದರೆ 2024 ಆಗಸ್ಟ್ ಅಂದರೆ ನೀವು ಲೆಕ್ಕಾಚಾರ ಮಾಡೋದಾದರೆ ಹತ್ತತ್ರ 15 ತಿಂಗಳುಗಳು ಕಳೆದೋಗಿದೆ. ಕನ್ನಯ್ಯ ರೆಡ್ಡಿ ಅಂತಕ್ಕಂಥವರು, ಕನ್ನಯ್ಯ ನಾಯ್ಡು ಅನ್ನೋರು ಈ ಹಿಂದೆ ಶ್ರೀ ನರೇಂದ್ರ ಮೋದಿಜಿಯವರು ಮುಖ್ಯಮಂತ್ರಿಗಳಾಗಿದ್ದಾಗ ಗುಜರಾತ್ನಲ್ಲಿ ನರ್ಮದಾ ನೀರಾವರಿ ಯೋಜನೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ಮುತುವರ್ಜಿಯನ್ನು ವಹಿಸಿ ಅವ್ರನ್ನ ಆ ಒಂದು ವಿಷಯವಾಗಿ ಒಂದು ಉಸ್ತುವಾರಿಯನ್ನು ಕೊಟ್ಟಿರ್ತಕ್ಕಂಥದ್ದು ಕೂಡ ನೋಡಿದ್ದೇವೆ. ಭಾಳ ಅನುಭವಸ್ಥರಿದ್ದಾರೆ. ಅವರ ಮಾರ್ಗದರ್ಶನದಲ್ಲಿ ಅವರು 3 ರಿಂದ 4 ತಿಂಗಳು ಗಡುವಲ್ಲಿ ಇವೆಲ್ಲವೂ ಕೂಡ ಈ ಕ್ರಸ್ಟ್ ಗೇಟು ವಿಚಾರಗಳು, ಇಶ್ಯೂಗಳೇನು ಸಮಸ್ಯೆಗಳು ಉಂಟಾಯಿತು, ಇದನ್ನು ಬಗೆಹರಿಸಲಿಕ್ಕೆ ಇಂದಿನ ವಾಸ್ತವ ಸ್ಥಿತಿಯಲ್ಲಿ ಸಾಧ್ಯ ಇದೆ ಅಂತಕ್ಕಂಥದ್ರ ಬಗ್ಗೆ ಹೇಳಿರ್ತಕ್ಕಂಥದ್ದು ಕೂಡ ನಾಡಗೌಡರು ಸಾಹೇಬರು ಹೈದರಾಬಾದ್ಗೆ ಹೋಗಿ ಅವ್ರನ್ನ ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ಅವ್ರಿಗೆ ವೈಯಕ್ತಿಕವಾಗೂ ಕೂಡ ಅವರು ಈ ಮಾತನ್ನು ಹೇಳಿದ್ದಾರೆ. ಆದರೆ ನಿಮಗೆ ಗೊತ್ತಿದೆ, ಹತ್ತತ್ರ 52 ಕೋಟಿ ರೂಪಾಯಿಯಷ್ಟು 33 ಕ್ರಸ್ಟ್ ಗೇಟ್ಗಳಲ್ಲಿ ಹತ್ತತ್ರ 17-18 ಕ್ರಸ್ಟ್ ಗೇಟ್ಗಳು ಇನಾಪ್ರೇಟಿವ್ ಇದೆ. ಅಂದರೆ ಅದು ಈಗಾಗಲೇ ಆಲ್ರೆಡಿ ನಿಮಗೆ ಗೊತ್ತಿದೆ 70 ವರ್ಷಕ್ಕೂ ಮಿಗಿಲಾದಂಥ ಡ್ಯಾಮಿನ ವಿಚಾರ. ಅದರಲ್ಲಿ ಈಗ 134 TMC ಕರ್ನಾಟಕ ರಾಜ್ಯಕ್ಕೆ ಬರ್ತದೆ. ಇನ್ನು ಮಿಕ್ಕಂಥದ್ದು ಅದರಲ್ಲಿ ನಮ್ಮ ಶೇರು 67%, ಇನ್ನು ತೆಲಂಗಾಣ, ಹೈದರಾಬಾದ್ ಇದು ನಮ್ಮ ಆಂಧ್ರ ಸೇರ್ಕೊಂಡ್ರೆ 33% ಶೇರು ತಗೋತಾರೆ. ಅದರಲ್ಲಿ ಅವರು 9 ಲಕ್ಷ ಚಿಲ್ಲರೆ ಹೆಕ್ಟರ್ ಜಮೀನಿಗೆ ಕೃಷಿಗೆ ನೀರಾವರಿ ತಗೊಳ್ತಾರೆ. ಇನ್ನು ಅವರು ಹತ್ತತ್ರ 7 ಲಕ್ಷ ಹೆಕ್ಟರ್ ಜಮೀನಿಗೆ ಅವರು ಕೂಡ ಪಡ್ಕೊಳ್ತಾರೆ. ಅದರಲ್ಲಿ ನಮಗೆ ಈ ಹೂಳು ಶೇಖರಣೆ ಆಗಿರ್ತಕ್ಕಂಥದ್ದು ಹತ್ತತ್ರ 27 ರಿಂದ 32 TMC ಅನ್ನೋದು ಕೂಡ ಎಲ್ರಿಗೂ ತಿಳಿದಿರ್ತಕ್ಕಂಥ ವಿಚಾರ. ಈಗ 1 TMCಯಿಂದ ನಾವು ಆ ಹೂಳನ್ನು ಎತ್ತಬೇಕು ಅಂತಕ್ಕಂಥದ್ದಾದರೆ ಬಹುಶಃ ನಮ್ಮೆಲ್ರಿಗೂ ಇರ್ತಕ್ಕಂಥ ಮಾಹಿತಿ ಒಂದು 25,000 ಟ್ರಕ್ ಲೋಡ್ ಅಷ್ಟು ಒಂದೊಂದು TMCಗೆ ಹೂಳನ್ನು ಎತ್ತಕ್ಕಂಥದಕ್ಕೆ ಅದು ಇವತ್ತಿನ ಪರಿಸ್ಥಿತಿಯಲ್ಲಿ ಸದ್ಯದ ಮಟ್ಟಕ್ಕೆ ಒಂದು ಕಷ್ಟದ ಸಂಗತಿ. ನಾಟ್ ವಯಬಲ್, ನಾಟ್ ಫೀಸಬಲ್, ಕಷ್ಟ ಇದೆ ಅಂತಕ್ಕಂಥದ್ದು ಸಾಕಷ್ಟು ಟೆಕ್ನಿಕಲ್ ಟೀಮು ಕೂತ್ಕೊಂಡು ಚರ್ಚೆ ಮಾಡಿದಾಗ ಒಂದಷ್ಟು ಅವರು ವರದಿಯಿಂದ ಬಂದಿರತಕ್ಕಂಥ ಮೂಲ ವಿಚಾರಗಳು. ಹೀಗಿದ್ದಾಗ ನಮಗೆ ಉಳಿತಕ್ಕಂಥದ್ದು ಹತ್ತತ್ರ ಒಂದು 32 TMC 134ನಲ್ಲಿ ನೀವು ಕಳೆದುಬಿಟ್ರೆ ಒಂದು 100 ರಿಂದ 102 TMCವರೆಗೂ ನಮಗೆ ಕಲ್ಯಾಣ ಕರ್ನಾಟಕ ಭಾಗದ 4 ಜಿಲ್ಲೆಯ ರೈತರಿಗೆ ನೀರು ಉಳಿಬೇಕಾಗಿತ್ತು. ಆದರೆ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಬಹುಶಃ 79 TMCಯಷ್ಟು ನೀರು 80 TMCಯಷ್ಟು ನೀರು ಈಗ ಸದ್ಯಕ್ಕೆ ಅಲ್ಲಿ ಇದೆ. ಎರಡನೇ ಬೆಳೆಗೆ ಈಗ ಅಷ್ಟಿಲ್ಲ, ಮತ್ತೆ ಇನ್ನೂ ಡೌನ್ ಆಗಿದೆ. ಎರಡನೇ ಬೆಳೆಗೆ ಈಗ ನಿಮ್ಗೆಲ್ಲರಿಗೂ ಗೊತ್ತಿದೆಯಣ್ಣ, ಜಿಲ್ಲೆನಲ್ಲಿ ತಾಲೂಕಿನಲ್ಲಿ ಭತ್ತ ಬೆಳೀತಕ್ಕಂಥ ರೈತರು ಅಪಾರ ಸಂಖ್ಯೆಯಲ್ಲಿ ಇದ್ದಾರೆ. ಈಗ ನಾವೇ ಬರ್ತಾ ದಾರಿನಲ್ಲಿ ನೋಡ್ಕೊಂಬಂದ್ವಿ, ಎಲ್ಲ ಕಟಾವು ಮಾಡಿ ಇಟ್ಟಿದ್ದಾರೆ ಮೊದಲನೇ ಬೆಳೆ. ಈಗ ಎರಡನೇ ಬೆಳೆಗೆ ಅವ್ರಿಗೆ ನೀರು ಬೇಕು. ಆದರೆ ಸರ್ಕಾರ ದಯಾದಾಕ್ಷಿಣ್ಯ ತೋರಿಸ್ದಿರ ಕಟ್ನಿಟ್ಟಾಗಿ ನಾವು ನೀರು ಕೊಡಕ್ಕಾಗೋದಿಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ. ಈಗ ರೈತರು ICC ಮೀಟಿಂಗ್ನಲ್ಲೇ ಉಸ್ತುವಾರಿ ಮಂತ್ರಿಗಳ ನೇತೃತ್ವದಲ್ಲಿ ಎಲ್ಲವೂ ಕೂಡ ತೀರ್ಮಾನ ಆಗಿದೆ. ಅದು ನಾಡಗೌಡರು ಸಾಹೇಬ್ರಿಗೂ ಕೂಡ ಗೊತ್ತಿರ್ತಕ್ಕಂಥ ವಿಚಾರ. ಈಗ ಒಂದು ಮಾತು ನಾನು ತಿಳಿಸ್ಲಿಕ್ಕೆ ಬಯಸ್ತೇನೆ, ಬಹುಶಃ ಇಂಥದೇ ಒಂದು ಕಷ್ಟಕರವಾದಂಥ ದಿನ ಮಾನ್ಯ ಕುಮಾರಣ್ಣ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ಎದುರಿಸಿರ್ತಕ್ಕಂಥದ್ದು ಬಹುಶಃ ನಾಡಗೌಡರು ಸಾಹೇಬರು ಅವತ್ತು ಸಚಿವರು ಕೂಡ ಇದ್ದರು. ಇನ್ನೂ ಕಮ್ಮಿ TMC ಇದ್ದಂಥ ದಿನಗಳಲ್ಲೂ ಕೂಡ ಕುಮಾರಣ್ಣ ಅವರು ನೀರನ್ನು ಕೊಟ್ಟಿರ್ತಕ್ಕಂಥದ್ದು ಕೂಡ ನಮ್ಮ ಕಣ್ಣು ಮುಂದೆ ಇದೆ. ಭದ್ರಾದಿಂದ ಈಗ ಭದ್ರದಲ್ಲಿ 10 ರಿಂದ 12 TMC
ತಗೋಬಹುದು, ಅಷ್ಟು ಫುಲ್ ಐತಿ ಈಗ. ಅಷ್ಟು ಫುಲ್ ಇದೆ. ಯಾಕೆಂದ್ರೆ ಈಗ ನಮ್ಮ ಪುಣ್ಯಕ್ಕೆ ದೊಡ್ಡ ಮಟ್ಟದಲ್ಲಿ ಈ ಬಾರಿ ಮಳೆ ಆಯಿತು, ಎಲ್ಲ ಡ್ಯಾಮ್ ಮಳೆ ಆಗಿದೆ. ಎಲ್ಲ ಡ್ಯಾಮ್ಗಳು ನಾಡಗೌಡರು ಸಾಹೇಬ್ರು ಹೇಳ್ದಂಗೆ ಸಂಪೂರ್ಣ ಭರ್ತಿ ಆಗಿದೆ. ಇಂಥ ಸಮಯದಲ್ಲಿ ಈಗ ಸರ್ಕಾರ ಒಂದು ಸ್ವಲ್ಪ ಕಾಳಜಿ ವಹಿಸಿ ಈ 4 ಜಿಲ್ಲೆಯ ರೈತರುಗಳ ಪರಿಸ್ಥಿತಿಗಳು ಏನಿದೆ ಅಂತಕ್ಕಂಥದ್ರ ಬಗ್ಗೆ ಜಲಸಂಪನ್ಮೂಲ ಸಚಿವರು ಎಷ್ಟು ವಿಸಿಟ್ಗಳನ್ನ ಈ 4 ಜಿಲ್ಲೆಗಳಿಗೆ, ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಮಾಡಿದ್ದಾರೆ ಅಂತಕ್ಕಂಥದ್ದು ಒಂದು ಪ್ರಶ್ನೆ ರೈತರ ಮನಸ್ಸುಗಳಲ್ಲೂ ಕೂಡ ಉದ್ಭವ ಆಗ್ತದೆ. ಸ್ವಾಭಾವಿಕವಾಗಿ ಈಗ ನಾವು ಕೂಡ ವಿರೋಧ ಪಕ್ಷದಲ್ಲಿರೋದ್ರಿಂದ ನಾವು ರೈತರ ಸಂಕಷ್ಟವನ್ನು ಅವರ ಒಂದು ಸ್ಥಾನದಲ್ಲಿ ನಿಂತು ಆಲಿಸ್ತಕ್ಕಂಥ ಕೆಲಸ ನಾವು ಕೂಡ ಮಾಡಬೇಕಾಗ್ತದೆ. ಅದು ನಮ್ಮ ಕರ್ತವ್ಯ, ನಮ್ಮ ಜವಾಬ್ದಾರಿ, ನಾವು ಮಾಡ್ತಾ ಇದ್ದೇವೆ. ಮತ್ತೊಂದು ಕಡೆ ಖರೀದಿ ಕೇಂದ್ರಗಳು ಇಲ್ಲಿವರೆಗೂ ಕೂಡ ಭತ್ತ ಖರೀದಿ ಮಾಡ್ತಕ್ಕಂಥದ್ದಕ್ಕೆ ಅದು ಇನ್ನೂ ಓಪನ್ ಮಾಡಲಿಲ್ಲ. MSP ದರನೂ ನಿಗದಿ ಮಾಡಿಲ್ಲ. ಇವನ್ ಮೆಕ್ಕೆಜೋಳ ತಗೊಳ್ಳಿ, ಕಾಟನ್ ಹತ್ತಿ ತಗೊಳ್ಳಿ, ಯಾವುದಕ್ಕೂ ಕೂಡ ಖರೀದಿ ಕೇಂದ್ರಗಳು ಇನ್ನೂ ಕೂಡ ಓಪನ್ ಮಾಡಲಿಲ್ಲ. ಇನ್ನ ಪಕ್ಕದ ಅವರ ತೆಲಂಗಾಣದ ರಾಜ್ಯದ ಮುಖ್ಯಮಂತ್ರಿಗಳೇ ಹತ್ತಿ ರಾಯಚೂರಿನಲ್ಲಿ ಆಗಿದೆ, ಈ ಭಾಗದಲ್ಲಿ ಆಗಿಲ್ಲ. ರಾಯಚೂರಲ್ಲಿ ಜಿಲ್ಲೆಯಲ್ಲಿ 5 ಕಡೆ ಆಗಿದೆ. ಆದ್ರೆ ಅಲ್ಲಿ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿದಂತ ಕಪಾಸ ಆಪ್ ಯಾರು ಡೌನ್ಲೋಡ್ ಮಾಡ್ಕೊಳ್ತಾರೋ ಅವ್ರಿಗೆ ಮಾತ್ರ ಖರೀದಿ ಮಾಡ್ತಿದ್ದಾರೆ. ಏನಾಗಿದೆ ಇಲ್ಲಂತೂ ರೈತರು ಯಾರು ತಗೊಳ್ತಾ ಇಲ್ಲ. ಟೆಕ್ನಿಕಲ್ ಇಶ್ಯೂ ಇದೆ, ಇಲ್ಲ ಅಂತಲ್ಲ. ಬಟ್ 5 ಕಡೆ ಜಿಲ್ಲೆಯಲ್ಲಿ 5 ಕಡೆ ಹತ್ತಿ ಮಾಡಿ ಅದಕ್ಕೆ ಟೆಕ್ನಿಕಲ್ ಪ್ರಾಬ್ಲಮ್ ಸಾಲ್ವ್ ಮಾಡಲಿಲ್ಲ ಅಂದ್ರೆ ಹತ್ತಿ ತಗೊಂಡು ಏನ್ ಮಾಡ್ಬೇಕು? ರೈಲ್ವೆ ದಟ್ ಹ್ಯಾಸ್ ಟು ಬಿ ಸಾಲ್ವ್ ಬೈ ದ ಗವರ್ಮೆಂಟ್. ತಾಂತ್ರಿಕ ದೋಷಗಳಿದ್ದಂತ ಸಂದರ್ಭದಲ್ಲಿ ನಾಡಗೌಡರ ಸಾಹೇಬ್ರು ಇದ್ದಂಗೆ ಈಗ ಸರ್ಕಾರದಲ್ಲಿ ಕೂತಿರ್ತಕ್ಕಂತ ಪ್ರಭಾವಿಗಳು, ಜನಪ್ರತಿನಿಧಿಗಳು ಸರಿ ಮಾಡ್ಬೇಕು. ಅವರು ಅವ್ರದ್ದು ಜವಾಬ್ದಾರಿ ಇರ್ತದೆ, ಮಾಡ್ಬೇಕು. ಅದು ನಾವು ಕೂಡ ಒತ್ತಾಯಿಸ್ತೀವಿ, ಆಗ್ರಹಿಸ್ತೀವಿ. ಈಗ ಇವೆಲ್ಲವನ್ನ ನೋಡಿದಾಗ ಮಾತಾಡಿ ನೋಡಿ, ಖರೀದಿ ಕೇಂದ್ರ ತೆಗೆದ್ರೆ 3 ಏಜೆನ್ಸಿಗಳು ಕೇಂದ್ರ ಸರ್ಕಾರದಲ್ಲಿ: ಕಾಟನ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಫಾರ್ ಕಾಟನ್, NAFED is for pulses and oil seeds, ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಫಾರ್ ಫುಡ್ ಗ್ರೇನ್. ಅವರಿಂದ 3 ಏಜೆನ್ಸಿಗಳು ಇಲ್ಲಿ ಫಿಕ್ಸ್ ಆಗಿರ್ತಾವೆ, ಬೇರೆ ಬೇರೆ ಇಲ್ಲಿ ಖರೀದಿ ಮಾಡಿದ್ರೆ. ಇವರು ಖರೀದಿ ಮಾಡಿ ಬಿಲ್ಗಳನ್ನು ಸಬ್ಮಿಟ್ ಮಾಡಿದ್ರೆ ಅವರು ರಿಯಂಬರ್ಸ್ ಮಾಡ್ತಾರೆ. ಬಟ್ ಇವ್ರು ಇಲ್ಲಿ ಖರೀದಿ ಮಾಡಬೇಕು, ಏನೇ ಟೆಕ್ನಿಕಲ್ ಪ್ರಾಬ್ಲಮ್ ಇದ್ರೆ ಇವ್ರು ಮಾಡಬೇಕು. ಈಗ ಇವ್ರು ಏನ್ ಮಾಡ್ತಾರೆ ಅಂತಂದ್ರೆ, ನಾವು ಸದನದಲ್ಲಿಯೂ 4 ಸಲ ನಾನು ಒತ್ತಾಯ ಮಾಡಿದ್ದೀನಿ, ನೀವು ಅಡ್ವಾನ್ಸ್ ಆಗಿ ಈಗ ಜೋಳ ಖರೀದಿ ಮಾಡ್ಬೇಕಾದ್ರೆ 4 ತಿಂಗಳಾದ್ಮೇಲೆ ಕಟಾವ್ ಮಾಡ್ತಾರೆ. ಕಾಟನ್ ಬಂದು 1 ತಿಂಗಳಾದ್ಮೇಲೆ ಈಗ ತೆಗಿತಾ ಇದ್ದಾರೆ. ಇದರಿಂದ ರೈತರಿಗೆ ಲಾಭ ಆಗಲ್ಲ, ಟ್ರೇಡರ್ಸ್ಗೆ ಲಾಭ ಆಗ್ತದೆ. ಬಟ್ ಇದನ್ನ ಪರ್ಪಸ್ಲಿ ಮಾಡ್ತಾರೋ ಏನೋ ಗೊತ್ತಿಲ್ಲ. ನಾವಿದ್ದಾಗ ನಮ್ಮಲ್ಲಿ ಜವಾರ್ ಕಟಾವ್ ಬಂದ ತಕ್ಷಣ ಗಲಾಟೆ ಮಾಡಿ ಚಾಲು ಮಾಡ್ತೀವಿ. ಖರೀದಿ ಮಾಡೋದು ಕೇಂದ್ರದವರು ಅದ್ರಿ ಅವ್ರು ನಿಮ್ ಏಜೆನ್ಸಿ ಫಿಕ್ಸ್ ಮಾಡ್ಯಾರ. ಇವರು ಅಲ್ಲಿ ಅದಕ್ಕೇನ್ ಟೆಕ್ನಿಕಲ್ ಪ್ರಾಬ್ಲಮ್ ಐತೆ ಅದನ್ನ ಮಾಡ್ಕೋಬೇಕು, ಅಡ್ರೆಸ್ ಮಾಡ್ಬೇಕು, ರಾಜ್ಯ ಸರ್ಕಾರ ಕೊಡ್ಬೇಕಲ್ಲ. ಹಂಗಾಗಿ ಅಲ್ಲ ಇರ್ಲಿ, ಅದಕ್ಕೆ ಹೇಳ್ತಾ ಇರೋದು, ರಾಜ್ಯ ಸರ್ಕಾರದ್ದು ದೊಡ್ಡ ಜವಾಬ್ದಾರಿ ಇದೆ. ಅವರೇ ಇವುಗಳನ್ನ ಟೆಕ್ನಿಕಲ್ ಪ್ರಾಬ್ಲಮ್ಸ್ ಎಲ್ಲಿ ಮಾಡ್ಬೇಕು ಏನಿಲ್ಲ ಫಿಕ್ಸ್ ಮಾಡೋದು DC ಅವರು. ಹಂಗಾಗಿ ಅವರು ಸರಿ ಮಾಡ್ಬೇಕು. ರೈತರು ಇಂತಲ್ಲಿದೆ ಹೋಗ್ಬೇಕಂದ್ರೆ ಹೋಯ್ತಾರ. ಬೇರೆ ಏನಿಲ್ಲಣ್ಣ. ಇನ್ನೊಂದು ವಿಚಾರ, ಕ್ರಸ್ಟ್ ಗೇಟ್ಗಳದ್ದು ನಿಮ್ಗೆ ಗೊತ್ತಿದೆ, ನಾನು ಮಾತಾಡ್ತಾ ಇದ್ದೆ. ಈಗ 33 ಕ್ರಸ್ಟ್ ಗೇಟ್ ಅಲ್ಲಿ ಹತ್ತತ್ರ ಒಂದು 17-18 ಕ್ರಸ್ಟ್ ಗೇಟ್ ಈಗ ಇನಾಪರೇಟಿವ್ ಸ್ಟೇಜ್ ಅಲ್ಲಿ ಇದೆ. ಈಗ ಇವೆಲ್ಲವೂ ಸರಿಪಡಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ಈಗ ಬಹುಶಃ ಟೆಂಡರ್ ಆಲ್ರೆಡಿ ಫ್ಲೋಟ್ ಆಗಿದೆ. 52 ಕೋಟಿ ರೂಪಾಯಿಗೂ ಆಗಿ ಅದೊಂದು ಗುಜರಾತ್ ಕಂಪ್ನಿನೂ ತಗೊಂಡಿದ್ದಾರೆ. ಈಗ 19ನೇ ಕ್ರಸ್ಟ್ ಗೇಟ್ಗೆ 1,80,00,000 ರೂಪಾಯಿ ವೆಚ್ಚದಲ್ಲಿ ಈಗ ಆಲ್ರೆಡಿ ಅವರು ಮುಕ್ತಾಯ ಮಾಡಿದ್ದಾರೆ. ಗೇಟ್ ರೆಡಿ ಆಗಿದೆ, ದುಡ್ಡು ಕೊಟ್ಟಿಲ್ಲ. 2 ವರ್ಷ ಆಗಿದೆ, ಅದೇ ಹಣ ಪಾವತಿ ಮಾಡಿಲ್ಲ. 3 ಬಿಲ್ಲು ಕೂಡ ಅವ್ರೇನ್ ಕೇಳ್ತಾ ಇದಾರೆ 11 ಕೋಟಿ ರೂಪಾಯಿ ಅಷ್ಟು, ಇಲ್ಲಿವರೆಗೂ ಅದು ಹಣ ಪಾವತಿ ಸರ್ಕಾರದ ಕಡೆಯಿಂದ ಮಾಡಿಲ್ಲ. ಅದು ಹೊಸ ಇವ್ರಿಗೆ ಈಗ ಟೆಂಡರ್ ಏನಾಗಿದೆ, ಅವರಿಗೆ ಅವರು ಆಲ್ರೆಡಿ 11 ಕೋಟಿ ತಮ್ಮದು ಇನ್ವೆಸ್ಟ್ ಮಾಡಿ ಬಿಲ್ಗಳನ್ನ ಸಬ್ಮಿಟ್ ಮಾಡಿದ್ದಾರೆ. 3 ಬಿಲ್ಗಳನ್ನು ಸಬ್ಮಿಟ್ ಮಾಡಿದ್ದಾರೆ. ಹೇಳ್ತಾ ಇರೋದು ಏನಂದ್ರೆ, ಕಾಂಗ್ರೆಸ್ ವರ್ಷನ್ ಏನಿದೆ ಅಂದ್ರೆ, ನಾವು ಕೊಡ್ಬೇಕಾಗಿಲ್ಲ, ಆ ಒಂದು ಮಂಡಳಿ ಇದೆಯಲ್ಲ, ತುಂಗಭದ್ರಾ ಮಂಡಳಿ ಅಂತ ಇದೆ, ಆ ಮಂಡಳಿ ಸ್ಟ್ಯಾಚ್ಯುಟರಿ ಬಾಡಿ ಒಂದ್ ನಿಮಿಷ ಬೋರ್ಡ್ ಅವ್ರು ಕೊಡ್ಬೇಕು. ಯಾರು ಹೇಳ್ತಾರೆ?
ಅವ್ರಿಗೆ ಬುದ್ಧಿ ತಲೆ ಏನಾರ ಗೊತ್ತಿದ್ರೆ ಅಲ್ರಿ ಈಗ ಹೇಳಕತ್ತಿದ್ದಲ್ಲ, ಕರ್ನಾಟಕ ನಾವು ಕೊಡ್ಬೇಕು, ಆಂಧ್ರ ಪ್ರದೇಶ Yes, ಸರ್ಕಾರ ಕೊಡ್ಬೇಕು, yes, ತೆಲಂಗಾಣ ತೆಲಂಗಾಣ. ಸರ್ಕಾರ ಕೊಡ್ಬೇಕು. 67-33. ಕೇಂದ್ರ ಸರ್ಕಾರ ಯಾಕೆ ಕೊಡ್ತೈತಿ? ಕೇಂದ್ರ ಸರ್ಕಾರ ಇಸ್ ನಥಿಂಗ್ ಟು ಡೂ ಇಟ್. Nothing to do ಅವರು with it. ಓನ್ಲಿ ಟೆಕ್ನಿಕಲ್ Three state governments. ಅಷ್ಟೇ ಕೊಡ್ತಾರೆ. ಸೆಂಟ್ರಲ್ ಗವರ್ಮೆಂಟ್ ವಿಲ್ ಗಿವ್ ಓನ್ಲಿ ಟೆಕ್ನಿಕಲ್ ಸಪೋರ್ಟ್. ನೀವು ಗೇಟ್ ಹೆಂಗ್ ಮಾಡ್ತಾ ಇದ್ದೀರಿ, ಅದೇನಿದೆ ಸರಿ ಇದೆಯಾ ಟೆಕ್ನಿಕಲಿ ಇಲ್ಲ, ಅದನ್ನೆಲ್ಲ ಕೊಡ್ತಾರೆ ಅವ್ರು. ಹೌದಪ್ಪ. ರೊಕ್ಕ Statutory ಇನ್ವೆಸ್ಟ್ body. ಮಾಡ್ಬೇಕಾಗಿರೋದು ಸರ್ಕಾರ. ಮತ್ತೆ ಇವರೇ DCM ಅವರೇ ಅವತ್ತಲ್ಲಿ ನಿಂತ್ಕೊಂಡು 36 ಗೇಟ್ ಇಂದ ನಾನೇ ಮಾಡಿಸ್ತೀನಿ, ನಾವೇ ಮಾಡಿಕೊಡ್ತೀವಿ, ಆಮೇಲೆ ತೆಲಂಗಾಣದಿಂದ ಅದರಿಂದ ತರ್ಸ್ಕೊಳ್ತೀವಿ ಅಂತ ಹೇಳಿದವರು. ನಾನು ಅವ್ರ ಜೊತೆ ಕಾಂಟ್ರಾಕ್ಟರ್ ಜೊತೆ ನಿನ್ನೆ ಮೊನ್ನೆನೂ ಮಾತಾಡಿದ್ದೀನಿ. ಇನ್ನೊಂದು 3-4 ದಿನ ನೋಡ್ತೀನಿ ಸರ್, ಅವ್ರು ದುಡ್ಡು ಕೊಡ್ಲಿಲ್ಲ ಅಂದ್ರೆ ನಾನು ಸ್ಟಾಪ್ ಮಾಡ್ಬಿಡ್ತೀನಿ. ಬರೀ 14-15 ಗೇಟ್ ಆಗ್ಯಾವ. ಈಗ ಅವ್ರು ಸ್ಟಾಪ್ ಮಾಡಿದ ಅಂತಂದ್ರೆ ಇನ್ನೇನ್ ಮಾಡ್ತೀನಿ? ಈ ಹೋದ ವರ್ಷ ಮಾಡಿದ ಗೇಟೇ ಇನ್ನೂ ರೊಕ್ಕ ಕೊಡಕ್ಕಾಗಿಲ್ಲ. ಇವ್ರ ನಾಚಿಕೆ ಬರ್ಬೇಕು ಇವರಿಗೆ. ಮತ್ತೆ ಈ ಕಡೆ ಡ್ಯಾಮ್ ಉಳಿಸ್ಬೇಕು, ನಿಮ್ಗೆ ನೀರ್ ಬೇಕು ಅಂತ ಮಂದಿ ಕೇಳ್ತಾರೆ ರೈತರಿಗೆ. ಇನ್ನು ಇವ್ರು ಮಾಡೋದು ನೋಡಿದ್ರೆ ನೀರು ಇಲ್ಲ, ಡ್ಯಾಮೂ ಇಲ್ಲ. ಆ ಪರಿಸ್ಥಿತಿ ತಂದಿಲ್ಲ ಸರ್. ಈಗ ಇವತ್ತು ನಾವೆಲ್ಲರೂ ಕೂಡ ವೇದಿಕೆಯಲ್ಲಿ ಮಾತಾಡಿರುವಂತದ್ನ ಬಹುಶಃ ನೀವು ಎಲ್ಲ ಸೆರೆ ಹಿಡಿದಿದ್ದೀರಿ. ಇದು ಹೋರಾಟ ಕೇವಲ ಒಂದು ದಿನದ ಹೋರಾಟಕ್ಕೆ ಬಂದು ನಾವು ಮಾತಾಡಿ ಹೋಗೋದ್ರಿಂದ ಇದನ್ನೇನ್ ತಾರ್ಕಿಕ ಅಂತಿಕ್ ನಾವು ತಗೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ. ಕಾರಣ ಇದು ಈ ಸರ್ಕಾರ ದಪ್ಚರ್ಮದ ಸರ್ಕಾರ. ಇವ್ರೇನ್ ಪಾಪ ಹೆಚ್ಚಾಗಿ ತಲೆ ಕೆಡಿಸ್ಕೊಳ್ಳೋ ಅಂತವ್ರಲ್ಲ. ಅದಕ್ಕೋಸ್ಕರ ನಾನು ನಾಡಗೌಡ್ರ ಸಾಹೇಬ್ರ ಜೊತೆ ಮತ್ತೆ ಇಲ್ಲಿ ನಮ್ಮೆಲ್ಲ ಹಾಲಿ ಮಾಜಿ ಶಾಸಕರ ಜೊತೆ ಮಾತನಾಡಿದ್ದೇವೆ. ಒಟ್ಟಾರೆಯಾಗಿ ಕಲ್ಯಾಣ ಕರ್ನಾಟಕ ಭಾಗದ ಎಲ್ಲ ನಮ್ ಜನಪ್ರತಿನಿಧಿಗಳ ಜೊತೆ ಮಾತಾಡಿದಾಗ ಎಲ್ಲಾರು ಹೇಳ್ತಕ್ಕಂಥದ್ದು, ಇದನ್ನ ನಾವು ಇವತ್ತಿಗೆ ಈ ಹೋರಾಟವನ್ನ ಕೊನೆ ಮಾಡಿದ್ರೆ ಬಹುಶಃ ಇದು ಸರ್ಕಾರನು ಇದನ್ನ ಬಹಳ ಲಘುವಾಗಿ ತಗೊಂಡು ಅಲ್ಲಿಗೆ ಇವತ್ತು ಹೋರಾಟಕ್ಕೆ ಎಲ್ಲ ಮುಕ್ತಾಯ ಆಗ್ತದೆ. ರೈತರಿಗೂ ಕೂಡ ಇವತ್ತು ನಾವೇನ್ ಬಂದ್ ಪ್ರತಿಭಟನೆ ಮಾಡ್ತಾ ಇದೀವಿ, ಅದು ಅವ್ರಿಗೇನ್ ಇವತ್ತು ನೀರಿನ ಸಮಸ್ಯೆ ಎದುರು ನೋಡ್ತಾ ಇದ್ದಾರೆ. ಇದು ನಾವು ಅವ್ರಿಗೇನು ಅವ್ರ ಸಮಸ್ಯೆನು ಬಗೆಹರಿಸ್ಲಿಕ್ಕೆ ಆಗೋದಿಲ್ಲ. ಇದನ್ನ 8ನೇ ತಾರೀಕು ನಡೆಯುವಂತ ಒಂದ್ 10-11 ದಿನ ಸೆಷನ್ ಏನ್ ನಡೀತಾ ಇದೆ, ವಿಂಟರ್ ಅಧಿವೇಶನ, 2 ವಾರದ ಅಧಿವೇಶನ, ಅದರಲ್ಲಿ ಬಹಳ ಗಂಭೀರವಾಗಿ ಈ ವಿಚಾರವನ್ನ ಪ್ರಸ್ತಾವನೆಯನ್ನ ಇಡಬೇಕು ಪಕ್ಷದ ವತಿಯಿಂದ ಅಂತ JDLP ನಾಯಕರು ಮಾನ್ಯ ಬಾಬಣ್ಣ ಅವ್ರ ಜೊತೆನೂ ಕೂತು ನಾವೆಲ್ಲರೂ ಕೂಡ ಮಾತನಾಡಿದ್ದಾರೆ, ಶಾಸಕರು ಮಾತನಾಡಿದ್ದಾರೆ. ಈ ವಿಚಾರವನ್ನ ಕಳೆದ ಒಂದು ವಾರದ ಹಿಂದೆ ಸನ್ಮಾನ್ಯ ಕುಮಾರಣ್ಣ ಅವರು JDLP ನಾಯಕರ ಒಂದು ನಾಯಕತ್ವದಲ್ಲಿ ಎಲ್ಲರನ್ನು ಕರೆದಿದ್ರು. ಎಲ್ಲರ ಸಮ್ಮುಖದಲ್ಲೂ ಎಲ್ಲಾ ಶಾಸಕರು ಉಪಸ್ಥಿತರಿದ್ರು. ನಾವೆಲ್ಲ ಊಟಕ್ಕೆ ಸೇರಿದ್ವಿ. ಆಗ ಮಾನ್ಯ ಕುಮಾರಣ್ಣ ಅವರು ಇದ್ರ ಬಗ್ಗೆ ಇಲ್ಲ, ಇದನ್ನ ಬಹಳ ಗಂಭೀರವಾಗಿ ತಗೋಬೇಕು ಈ ವಿಚಾರನ. ಯಾಕೆಂದ್ರೆ ಇವತ್ತು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ರೈತರು ಸಂಪೂರ್ಣವಾಗಿ ಇವತ್ತು ತುಂಗಾಭದ್ರಾ ನದಿ ಮೇಲೇನೆ ಅವ್ರ ಜೀವನ ಇವತ್ತು ಅವಲಂಬಿತರಾಗಿದ್ದಾರೆ. ಹಾಗಾಗಿ ಇದನ್ನ ಹೇಗಾದ್ರೂ ಅವ್ರನ್ನ ನೀರ್ ಕುಡಿಸ್ತಕ್ಕಂಥದಕ್ಕೆ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಬಹಳ ಗಟ್ಟಿ ನಿಲುವಿಂದ ಪಕ್ಷದ ಚೌಕಟ್ಟಿನಲ್ಲೂ ಕೂಡ ಶಾಸಕ ಮಿತ್ರರ ಜೊತೆ ಕೂತ್ಕೊಂಡು ಚರ್ಚೆ ಮಾಡಿದ್ದಾರೆ. ಜೊತೆಯಲ್ಲಿ ಇವತ್ತು ವೇದಿಕೆ ಮೇಲೂ ಅಥವಾ ಪರಿಹಾರನಾದ್ರೂ ಕೊಡ್ಬೇಕು. ನಾಡಗೌಡ್ರ ಸಾಹೇಬ್ರು ಹೇಳಿದಂಗ ಅದು ನಿನ್ನೆ ದಿನ ಕೂಡ ಹೇಳಿದ್ದೇವೆ. ಒಂದು ವಾರದಿಂದ ನಡೆದಂತ ಕೊಪ್ಪಳ ಜಿಲ್ಲೆಯ ಪ್ರೆಸ್ ಮೀಟ್ ಅಲ್ಲೂ ಕೂಡ ಅದನ್ನ ಅಡ್ರೆಸ್ ಮಾಡ್ಬೇಕಾದ್ರೆ ನಾಡಗೌಡ್ರ ಸಾಹೇಬ್ರು ಎಲ್ಲ ಶಾಸಕ ಮಿತ್ರರು ಮಾತನಾಡಿದ್ದಾರೆ. ಬೆಂಗಳೂರಿನಲ್ಲೂ ಕೂಡ ಹೇಳಿದ್ದೇನೆ, ಕನಿಷ್ಠ ಪಕ್ಷ ಎಕರೆಗೆ 25,000ನಾದ್ರೂ ಪರಿಹಾರವನ್ನ ಘೋಷಣೆ ಮಾಡ್ಬೇಕು ಅಂತ. ಆದ್ರೆ ನಮ್ಗೆ ಯಾರಿಗೂ ನಂಬಿಕೆ ಯಾಕೆ ಬರ್ತಾ ಇಲ್ಲ ಅಂದ್ರೆ, ಈಗ ಅತಿವೃಷ್ಟಿ ಆಯ್ತು. ಅತಿವೃಷ್ಟಿ ಆದಾಗ ನಾವೆಲ್ಲರೂ ಕಲಬುರಗಿ ಜಿಲ್ಲೆಗೆ ಹೋಗಿದ್ವು, ಬೀದರ್ ಜಿಲ್ಲೆಗೆ ಹೋಗಿದ್ವು, ಯಾದಗಿರಿನಲ್ಲಿ ಸಮಸ್ಯೆ ಆಯ್ತು, ಎಲ್ಲ ಕಡೆ ನಾವು ಹೋಗಿ ಬಂದಿದೀವಿ. ಮುಖ್ಯಮಂತ್ರಿಗಳು ಬಹುಶಃ ಯಾವ್ದೋ ಸರ್ಕಾರದ ಕಾರ್ಯಕ್ರಮ ಇತ್ತು, ಆ ಸಂದರ್ಭದಲ್ಲಿ ಬಂದ್ರು ಹೋದ್ರು ಕೈ ಬೀಸ್ಕೊಂಡು. ಅದನ್ನ ಹೊರತುಪಡಿಸಿ ಬಹುಶಃ ಇದು ಬಹಳ ಗಂಭೀರ ಸ್ವರೂಪ ಪಡ್ಕೊಂಡ್ಬಿಟ್ಟಿದೆ ಅಂತ ಅಲ್ಲಿ ಒಬ್ರು ಉಸ್ತುವಾರಿ ಮಂತ್ರಿಗಳು ಹೇಳ್ತಾ ಇದ್ದಂಗೆ, ಸುಮ್ನೆ ಯಾವ್ದೋ ಕಾಟಾಚಾರಕ್ಕೆ ಯಾವ್ದೋ ಒಂದು ರೈತನ ಜಮೀನ್ಗೆ ಹೋಗ್ಬಿಟ್ಟು ಹತ್ರ ಎಲ್ಲೋ ನಿಂತ್ಕೊಂಡು ಒಂದು ಫೋಟೋನು ಒಂದು ವಿಡಿಯೋನು ತಗೊಂಡು ಬಿಟ್ರೆ ಇಲ್ಲಿವರೆಗೂ ಯಾವುದೇ ರೀತಿ ಸಕಾರಾತ್ಮಕವಾಗಿ ರೈತರ ಸಂಕಷ್ಟಕ್ಕೆ ಸರ್ಕಾರ ಸ್ಪಂದನೆಯನ್ನ ಕೊಟ್ಟಿಲ್ಲ. ಅತಿವೃಷ್ಟಿ ವಿಚಾರದಲ್ಲೂ ಅಷ್ಟೇ ಕೇಂದ್ರ ಸರ್ಕಾರ ದುಡ್ಡು ಕೊಟ್ಟಿದೆ, ನಾಡಗೌಡ್ರ ಸಾಹೇಬ್ರು ಹೇಳ್ದಂಗೆ. ಬಟ್ ಇದನ್ನ ರಾಜ್ಯ ಸರ್ಕಾರದ ಕಡೆಯಿಂದ ರೈತರನ್ನ ಉಳಿಸುವಂತ ಕೆಲಸ ಆಗ್ತಾ ಇಲ್ಲ. ತೊಗರಿ ಬೆಳೆಗಾರರು ಇರ್ಬೋದು, ಬೀದರ್ನಲ್ಲಿ ಹತ್ತಿ ಜಾಸ್ತಿ ಬೆಳಿತಾರೆ. ಇವೆಲ್ಲ ನೋಡಿದಾಗ ಇವತ್ತು ರೈತರ ಪರಿಸ್ಥಿತಿ ಎಲ್ಲಿಗೆ ಬಂದು ನಿಂತಿದೆ ಅಂತ ಒಂದು ನಾವು ಆಲಿಸ್ಬೇಕಾಗ್ತದೆ. ಜೊತೆಯಲ್ಲಿ
ಒಂದು ಗಡುವನ್ನ ಇವತ್ತು ವೇದಿಕೆ ಮೂಲಕನೂ ಕೊಟ್ಟಿದ್ದೇವೆ, ಪತ್ರಿಕಾಗೋಷ್ಠಿಯಲ್ಲಿ ಮಾಧ್ಯಮದ ಸ್ನೇಹಿತರಿಗೂ ಹೇಳಲಿಕ್ಕೆ ಇಷ್ಟಪಡ್ತೇವೆ. ಇವತ್ತಿನ ಹೋರಾಟ ಇದು ಮೊದಲನೇ ಹೆಜ್ಜೆ, ಈ ಹೋರಾಟದ ಮೊದಲನೇ ಹೆಜ್ಜೆ. ಅಥವಾ ನಾಡಗೌಡರು ಸಾಹೇಬ್ರು ಪಕ್ಷದ ಶಾಸಕ ಮಿತ್ರರು ಹೇಳ್ದಂಗೆ ಅಥವಾ ಪರಿಹಾರವನ್ನಾದ್ರೂ ಘೋಷಣೆ ಮಾಡ್ಬೇಕು, ಇಲ್ಲ ಈಗ ಏನು 70 TMCನೋ 80 TMCನೋ ಎಷ್ಟಿದೆ ಸಾಲ ಮನ್ನಾದ ವಿಚಾರನೋ ಅಥವಾ ಸಾಲ ಮನ್ನಾನಾರು ಮಾಡ್ಬೇಕು, ಇಲ್ಲ ನೀರಾದ್ರೂ ಬಿಡುಗಡೆ ಮಾಡ್ಬೇಕು. ಈ ಮೂರಲ್ಲಿ ಒಂದು ವಿಚಾರ ಮಾಡದೆ ಹೋದ್ರೆ ರೈತರು ಈಗಾಗಲೇ ಆತ್ಮಹತ್ಯೆ ಪ್ರಕರಣಗಳು ನಾವು ಪತ್ರಿಕೆಗಳಲ್ಲಿ ತಾವು ಬರೀತಿರ್ತೀರಿ, ಓದ್ತಿರ್ತೀವಿ ನಾವು. ಇದೇ ರೀತಿ ಮುಂದುವರಿತಾ ಹೋದ್ರೆ ರೈತರ ಜೀವನ ಎಲ್ಲಿಗೆ ಹೋಗಿ ನಿಲ್ಲಿಸ್ಬೇಕು ಅಂತ ಸರ್ಕಾರ ನಿರ್ಧಾರ ಮಾಡಿದ್ದಾರೆ. ಹಾಗಾಗಿ ಇನ್ನೊಂದು 7-8 ದಿನಗಳ ಕಾಲ, ಬಹುಶಃ 8ನೇ ತಾರೀಕಿಂದ ಸೆಷನ್ ಶುರು ಆಗ್ತಾ ಇದೆ, 2 ವಾರ ಶರಣ್ಗೌಡರು ಹೇಳ್ದಂಗೆ. ಹಾಗಾಗಿ ಅದರ ಒಳಗಡೆ ಸರ್ಕಾರ ಯಾವ ರೀತಿ ನಡೆಯನ್ನ ಇಡುತ್ತೆ ನೋಡ್ತೇವೆ. ತುಂಗಭದ್ರಾ ಡ್ಯಾಮ್ ಅನ್ನ ಕೂಡ ಮುತ್ತಿಗೆ ಆಗ್ತಕ್ಕಂಥ ಕೆಲಸವನ್ನ ಪಕ್ಷದ ಕಡೆಯಿಂದ ಮಾಡ್ತೇವೆ. ಅದನ್ನ ಹೊರತುಪಡಿಸಿ ಸೆಷನ್ ನಲ್ಲಿ ಈ ಸಬ್ಜೆಕ್ಟ್ ಅನ್ನ ಬಹಳ ಗಂಭೀರವಾಗಿ ರೈಸ್ ಮಾಡ್ತಕ್ಕಂಥ ಕೆಲಸ ಕೂಡ JDLP ನಾಯಕರು ಸೇರಿದಂತೆ ಎಲ್ಲ ಶಾಸಕ ಮಿತ್ರರು ಮಾಡ್ತಾರೆ. ಇದು ನಮ್ಮ ಪಕ್ಷದ ಗಟ್ಟಿ ನಿಲುವು. ಯಾವಾಗ ಮುತ್ತಿಗೆ ಆಗ್ತಾರೆ ತುಂಗಭದ್ರಾ ಡ್ಯಾಮ್ಗೆ? ಟೈಮ್ ಇವಾಗ ಹೇಳಿದೀವಲ್ಲಣ್ಣ, ಟೈಮ್ ಕೊಡ್ತೀವಿ. ಅಲ್ಲ, ಅದು ಸೆಷನ್ ಮುಗಿದ ನವೆಂಬರ್ ಮುಗಿದೋಯ್ತಲ್ಲಣ್ಣ. ಸೆಷನ್ ಪ್ರಾರಂಭ ಆಗೋದಕ್ಕಿಂತ ಮುಂಚಿತವಾಗಿ ನೋಡ್ತೀವಿ ಟೈಮು, ಇಲ್ಲ ಅಂದ್ರೆ ನಾವು ನೋಡ್ಕೊಂಡು ಒಂದು ಡಿಸಿಷನ್ ಮಾಡ್ತೀವಿ. ನಿಮ್ಗೆ ಹೇಳ್ತೀವಿ, ಫೋನ್ ಮಾಡೇ ಮಾಡ್ತೀವಿ, ಎಲ್ಲ ಅರೇಂಜ್ಮೆಂಟ್ ಮಾಡಿ. ಪರ್ಸನಲಿ ಫೋನ್ ಮಾಡ್ತಾರೆ ಬ್ರದರ್, ಪರ್ಸನಲಿ. ಸರಿ, ನೀವೇ ಹೇಳಿದ್ರಿ DCM ಅವರು ಎಲ್ಲಾ ಗೇಟ್ಗಳನ್ನ ರಿಪೇರ್ ಮಾಡ್ಕೊಡ್ತೀನಿ, ವ್ಯವಸ್ಥೆ ಮಾಡ್ತೀನಿ. ಈ ಬಗ್ಗೆ ಸರ್ಕಾರಕ್ಕೆ ಏನ್ ಹೇಳ್ತೀರಿ ಸರ್? ಈಗ ಎಲ್ಲೋ ಕೂಡ ಕುರ್ಚಿ ಕಾಲದ ನಡೆದಿದೆ, ಈ ರೈತರ ಸಂಕಷ್ಟ ಇದೆ, ಸಾಕಷ್ಟು ಈ ರೀತಿ ಸಂಕಷ್ಟಗಳಿದ್ರು ಕೂಡ ಸರ್ಕಾರ ಈ ಬಗ್ಗೆ ಸ್ಪಂದನೆ ನೀಡುತ್ತೆ. ಈಗ ನಮ್ಮೆಲ್ರಿಗೂ ಒಂದು ಪ್ರಶ್ನೆ ಉದ್ಭವ ಆಗೋದು, ಈಗ ಇತ್ತೀಚೆಗೆ 3 ಪಕ್ಷದ ಶಾಸಕರಿಗೆ ಅಥವಾ 3 ಪಕ್ಷದ ಸದಸ್ಯರುಗಳಿಗೆ ಪ್ರತಿನಿತ್ಯ ಒಂದಲ್ಲ ಒಂದ್ ರೀತಿ ಈ ಕುರ್ಚಿ ವಿಚಾರವಾಗಿ ಹಾಗ್ ಮಾಡ್ತಾ ಇದಾರಂತೆ, ಅದೇನೋ ಒಬ್ಬೊಬ್ಬನಿಗೆ 50 ಕೋಟಿ ಅರೇಂಜ್ ಮಾಡ್ಕೊಂಡವ್ರಂತೆ, 100 ಕೋಟಿ ಅರೇಂಜ್ ಮಾಡ್ಕೊಂಡವ್ರಂತೆ ಅನ್ನೋದನ್ನ ಕೇಳ್ತಾ ಇರ್ತೀವಿ. ಅಲ್ಲಿ ಕುರ್ಚಿ ಮತ್ತೊಂದು ಕುರ್ಚಿ ಮೇಲೆ ಕಣ್ಣಾಕಿ ಆ ಕುರ್ಚಿಗೆ ಹೋಗಿ ಎಗರ್ ಕೂತ್ಕೊಳ್ಳಕ್ಕೆ 50 ಕೋಟಿ ಒಬ್ಬ ಶಾಸಕನಿಗೆ ಹೊಂದಿಸ್ತಕ್ಕಂಥ ಚಿಂತನೆ ಮಾಡ್ತಕ್ಕಂಥ ಈ ರಾಜ್ಯ ಸರ್ಕಾರ ಇಲ್ಲಿ 33 ಕ್ರಸ್ಟ್ ಗೇಟ್ಗಳಿಗೆ 52 ಕೋಟಿ ರೂಪಾಯಿ ಆಗ್ತದೆ. ಈಗ ತಾನೇ ನಾವು ನೀವು ಲೆಕ್ಕಾಚಾರ ಮಾಡ್ದಂಗೆ 11 ಕೋಟಿ ರೂಪಾಯಿ ಬಿಡುಗಡೆ ಮಾಡಕ್ ರೆಡಿ ಇಲ್ಲ ಅಂದ್ರೆ ಮತ್ತೆ ಇನ್ನ ಇವರು ನಿಜಕ್ಕೂ ಇವ್ರ ಕಮಿಟ್ಮೆಂಟ್ ಏನಿದೆ ಈ ರಾಜ್ಯದ ರೈತರ ಬಗ್ಗೆ ಅನ್ನೋದು ಬಹುಶಃ ಇದರಲ್ಲಿ ಬಹಳ ಸ್ಪಷ್ಟವಾಗಿ ತಿಳಿಯುತ್ತೆ ನಮ್ಗೆ. ಅಲ್ಲ ಸರ್, ಈಗ ಸ್ಥಳೀಯ ಶಾಸಕರು ಹೇಳ್ತಾ ಇದ್ದಾರೆ ತುಂಗಭದ್ರಾ ಡ್ಯಾಮ್ ನಲ್ಲಿ ಈಗ 80 TMC ನೀರಿದೆ, ಅದ್ರ ಲೆಕ್ಕನೂ ಕೂಡ ಅವರು ಹೇಳ್ಬಿಟ್ರು. ಅಂದ್ರೆ 40 TMC ಊರಿದೆ, ಇನ್ನೊಂದಿದೆ ಅಂತ ಒಂದು ವಿಡಿಯೋ ಕೂಡ ವೈರಲ್ ಆಗಿತ್ತು. ಅದಕ್ಕೆ ಸಂಬಂಧಪಟ್ಟಂಗೆ ತಾವೇ ಹೇಳ್ತೀರಿ ಸರ್? ನೋಡಿ, ಮೊದಲನೇದು ಇವರು ಮೊದಲು ಪ್ರಾರಂಭ ಮಾಡಿದ ಎದಕ್ಕೆ 2ನೇ ಬೆಳೆಗೆ ನೀರಿಲ್ಲ ಅಂದ್ರೆ 32 ಗೇಟ್ಗಳನ್ನ ಕುಂದಿಸೋದಕ್ಕೆ ನಮಗೆ 8 ತಿಂಗಳ ಬೇಕು, ಅದಕ್ಕೆ ನಾವು ನೀರು ಕೊಡೋದಿಲ್ಲ ಅನ್ನೋದು ಸೆಷನ್ನಾಗೂ ಚರ್ಚೆ ಮಾಡಿದ್ರು. ನಾನು ಅವತ್ತು ಕೂಡ ರಿಯಾಕ್ಟ್ ಮಾಡಿದ್ದೆ, 2ನೇ ಬೆಳೆಗೆ ನೀರಿನ ಬಗ್ಗೆ ಈಗ ಚರ್ಚೆ ಮಾಡೋದು ಬೇಡ, ನವೆಂಬರ್ ಡಿಸೆಂಬರ್ನಲ್ಲಿ ನೀರಿನ ಅವೈಲಬಿಲಿಟಿ ಮೇಲೆ ತೀರ್ಮಾನ ಮಾಡಬೇಕಾದದ್ದು ವಾಸ್ತವಾಂಶ ಅಂತ ಹೇಳಿದ್ವಿ. ಇವ್ರು ಏನ್ ಮಾಡಿದ್ರು ಅಂದ್ರೆ 4,000 ಕ್ಯೂಸೆಸ್ ಸತತವಾಗಿ ನಮ್ಮಿಂದ ನೀರನ್ನ ಕಾಲುವೆಗಳಲ್ಲಿ ಹರಿಸಿಬಿಟ್ರು. ಅವಾಗ ಯಾರಿಗೂ ನೀರು ಬೇಕಾಗಿದ್ದಿಲ್ಲ, ಸತತ ಮಳೆ ಬಂದಿದೆ. ಈ ಸಲ ಒಂದು 25% ನೀರನ್ನು ಮಾತ್ರ ಬಳಸಿದ್ದಾರೆ ರೈತರು ಸ್ಟಾರ್ಟಿಂಗ್ ಭತ್ತ ನಾಟಿ ಮಾಡುವಾಗ. ಆಮೇಲೆ ದಿನ ಮಳೆ ಬಂದೈತಿ, ಆ ನೀರನ್ನ ವೇಸ್ಟ್ ಮಾಡಿದ್ರು. ಅದು ನಮ್ಮ ಅಕೌಂಟಿಗೆ ಖರ್ಚು ಬಿತ್ತು. ಆಂಧ್ರ ತೆಲಂಗಾಣ ಖರ್ಚಾಕಿಲ್ಲ, ಅವ್ರು ತಗೊಳ್ಳಿಲ್ಲ. ಯಾಕಂದ್ರೆ ಇವ್ರು ICC ಮೀಟಿಂಗ್ನವ್ರು ಅವ್ರಿಗೆ ಕೊಟ್ರೆ ನೀನ್ ಎಷ್ಟು ಬಿಡಿ ಅಂತೀಯ ಅಷ್ಟು ಬಿಡ್ತಾರೆ, ಬಂದ್ ಮಾಡೋ ಫುಲ್ ಅಂದ್ರೆ ಬಂದ್ ಮಾಡ್ತಾರೆ. ಬೋರ್ಡ್ ಏನ್ ಇಂಡೆಂಟ್ ಬರ್ತದೆ ಅದ್ರ ಪ್ರಕಾರ ರಿಯಾಕ್ಟ್ ಮಾಡ್ತಾರೆ. ಇವ್ರು ಆ ನೀರನ್ನ ಪೋಲ್ ಮಾಡಿದ್ರು. ಈಗ ಇದ್ದದ್ರಾಗ ಅವರಿಗೆ ಜಾಸ್ತಿ ಶೇರ್ ಐತಿ, ಅವ್ರು ಖರ್ಚು ಮಾಡಿಲ್ಲ, ನಾವು ಖರ್ಚು ಮಾಡಿದ್ವಿ. ಆದ್ರೂ ಕೂಡ ನಮ್ಗೆ 18ರಿಂದ 20 TMC ನೀರ್ ಅವೈಲೇಬಲ್ ಐತೆ ಅಂತ ಇವರೇ ಲೆಕ್ಕ ಕೊಟ್ಟರು. ನಮಗೆ ಇನ್ನೂ ಒಂದು 10-15 TMC 10-12 TMC ನೀರ್ ಬೇಕು. 30-31 TMC ಬೆಳೆ ಬರ್ತದೆ. ನಮ್ಗೆ ಒಂದು 10 TMC ಭದ್ರಾದಿಂದ ಬಿಡಿಸಾದ್ರು ಕೊಡಿ ಅನ್ನೋ ಮಾತನ್ನ ನಾವು ಡೆಪ್ಟಿ CM ಅವ್ರಿಗೆ ಹೇಳಿ ಬಂದಿವಿ. ಪರಿಸ್ಥಿತಿ ಏನಾದ್ರಾಗ ಒಂದು 50 TMC ಕಮ್ಮಿ ಬಿದ್ರು ಅಲ್ಲಿಂದ ಕೊಡ್ಬೋದು. ಆಮೇಲೆ ನಾವು ತೋರಿಸಿ ಬಂದೇವು ಅವ್ರಿಗೆ 5 TMC ಲಿಫ್ಟಿಗೆ ಅಂತ ಇಟ್ಟಾರೆ, ಲಿಫ್ಟ್ನವ್ರು ಬಳಸ್ತಾರೆ ಅಂತ. ಈ ಸಲ ಅವ್ರು ಯಾರು ಬಳಸಿಲ್ಲ, ಮಳೆ ಬಂದೈತೆ ಅಂತ. ಆ ನೀರು ಅಲ್ಲೇ ಐತೆ, ಅದನ್ನ ಈ ಅಕೌಂಟಿಗೆ ತಗೊಳ್ರಿ, ನಮ್ದೇ ನೀರದು, ಅದು ಉಳಿತೈತೆ, ಅದು 5 TMC ಬರ್ತೈತೆ, ನಿಮ್ಗೆ ಇನ್ನೊಂದು 5-6 TMC ಕಡಿಮೆ ಆಗ್ತೈತೆ ಅಂತ ನಾವು ಎಕ್ಸ್ಪ್ಲೈನ್ ಮಾಡಿ ಹೇಳಿ ಬಂದಿವಿ.
ಈಗ ಅವ್ರು ಅದನ್ನೆಲ್ಲವನ್ನ ಈಗ 3,000 ಕ್ಯೂಸೆಕ್ ಹರಿಸಿದ್ರು. ಯಾರಿಗೆ ಬೇಕೈತೆ? ಜೋಳದವ್ರಿಗೆ ಬೇಕಿತ್ತು ಅಷ್ಟೇ. ಈಗ ಅಲ್ಲಿ ನೀರು ಖಾಲಿ ಮಾಡಿ ತೋರ್ಸಕ್ಕೆ ಇಟ್ಬಿಟ್ರು. ಅದಕ್ಕೆ ಯಾರು ಜವಾಬ್ದಾರಿ? ಇವ್ರಿಗೆ ಗೊತ್ತಿಲ್ಲ. ಎರಡನೇ ಬೆಳೆ ನೀರು ಕೊಡಬಾರ್ದು ಅಂತ ತೀರ್ಮಾನ ಮಾಡಿ ಬಿಟ್ಬಿಟ್ಟಿದೆ ಅಂತಾರೆ ಅವ್ರು. ಉಳಿಸಿ ನೀವು ಕೊಡಕ್ಕೆ ಅವಕಾಶ ಇತ್ತು ಅಂತ ನಾವು ಹೇಳಕತ್ತೀವಿ. ಅಲ್ಲ, ಈಗ ರೈತರು ಗೊಂದಲದಲ್ಲಿ ಇದಾರೆ ಸರ್. ಈಗ ಎರಡನೇ ಬೆಳೆ ನಾಟಿ ಮಾಡ್ಬೇಕಾ ಮಾಡಬಾರ್ದ, ನೀರ್ ಬರುತ್ತಾ ನೋಡಿ, ಯಾವ ರೈತರು ಗೊಂದಲ ಆಸೆ ಬಿಟ್ಬಿಟ್ಟಾರೆ. ಎರಡನೇ ಬೆಳೆಗೆ ನೀರು ಕೊಡೋದಿಲ್ಲ ಅಂತ ICCದು ಕಾಪಿ ಕೈಯಾಗ ಬಂದ ಮೇಲೆ ಯಾರು ಧೈರ್ಯ ಮಾಡ್ತಾರೆ? ಯಾರು ಸಸಿ ಬಿಡಾಕ್ತಾರೆ? ಅವ್ರು ಏನಾದ್ರು ಮಾಡಿಲ್ಲ ಅಲ್ರಿ. ನಾವೇನ್ ಹೇಳಕತ್ತೀವಿ? ನೀರು ಕೊಡಿ, ಇಲ್ಲ ಪರಿಹಾರ ಕೊಡಿ. ಪರಿಹಾರ ಕೊಡಕ್ಕಾಗ್ಲಿಲ್ಲ ಸಾಲ ಮನ್ನಾ ಮಾಡಿ. ಇವ್ರ ಕೈಲಿ ನೀರು ಕೊಡಕ್ಕಾಗಲ್ಲ ಅಂತ ಆಲ್ಟರ್ನೇಟಿವ್ ಹೇಳಕತ್ತೀವಿ ನಾವು. ನೀರಿದ್ವಲ್ಲ ಬಿಟ್ಟಾರ, ಇನ್ನೆಲ್ಲಿಂದ ಕೊಡ್ತಾರ? ನೀರು ಕೇಳೋದು ನಾವ್ ಏನ್ ಹೇಳಕತ್ತೀವಿ? ಒಂದ್ ನಿಮಿಷ ಸರ್, ನಾನು ನೀರಿಲ್ಲ ಅಂದ್ರೆ ಮ್ಯಾಲೆ ಭದ್ರದಾಗ ಫುಲ್ ತುಂಬಿ ಐತೆ, ಅವ್ರ ಮನ್ಸು ಮಾಡಿದ್ರೆ ಬಿಟ್ಟು ಕೊಡ್ಬೋದು ಅನ್ನೋದಕ್ಕೆ ಅದನ್ನೊಂದು ಆಸೆ ಇಟ್ಕೊಂಡು ಹೇಳಕತ್ತೀವಿ. ಅವ್ರಿಗೆ ಹೇಳಿ ಬಂದಿವಿ. ಇಂದ ನಾವು ತಂದ ಉದಾಹರಣೆಗಳಿದಾವ. ಈಗನು ಅವ್ರ ಮನ್ಸು ಮಾಡಿ ಒಂದ್ 10-15 TMC ತಂದ್ರೆ ಎರಡನೇ ಬೆಳೆ ನೀರ್ ಸಿಗ್ತೈತಿ. ಸಾಧ್ಯ ಐತಿ. ಭದ್ರದಿಂದ ತಗೊಂಬಂದ್ ನಾವು ಕೊಟ್ಟು ಉದಾಹರಣೆ ಇದಾವೆ. ಅವ್ರು ಏನಾದ್ರು ರೈತರ ಬಗ್ಗೆ ಕಾಳಜಿ ಇದ್ದು ತಂದು ಕೊಡ್ಲಿ ಅನ್ನೋದಕ್ಕೆ ಅದನ್ನ ಇಟ್ಟಿವಿ. ಇಲ್ಲ ಅಂದ್ರೆ ಪರಿಹಾರ ಕೊಡಿ, ಇಲ್ಲ ಸಾಲ ಮನ್ನಾ ಮಾಡಿ ಅಂತ ಕೇಳ್ತಾ ಇದೀವಿ. ಸರ್, ಈಗ ಕುಮಾರಸ್ವಾಮಿ ಅವರು ಮೊನ್ನೆ ಹೇಳಿದ್ರು ಸರ್, ಒಂದು 5-6 ತಿಂಗಳಲ್ಲಿ ರಾಜ್ಯದಲ್ಲಿ ರಾಜಕೀಯ ಅನಿರೀಕ್ಷಿತ ಬೆಳವಣಿಗೆ ಆಗುತ್ತೆ ಅನ್ನೋ ಆ ರೀತಿ ಏನಾದ್ರು ಸೂಚನೆಗಳಿದಾವೆ? ಈಗ ಸದ್ಯದ ಪ್ರೆಸೆಂಟು ರಾಜಕೀಯ ವಿದ್ಯಮಾನಗಳು ನೋಡಿದಾಗ ಯಾರಿಗೇ ಆಗ್ಲಿ ಸ್ವಾಭಾವಿಕವಾಗಿ ಏನಾದ್ರೂ ಒಂದು ಬದಲಾವಣೆ ಆಗ್ಬೋದು. ಯಾಕೆಂದ್ರೆ ತಾವುಗಳೇ ಪ್ರತಿನಿತ್ಯ ನವೆಂಬರ್ ಕ್ರಾಂತಿ ಅಂದ್ರಿ. ನವೆಂಬರ್ ಗಡುವು ದಾಟೋಯ್ತು. ಈಗ ಇನ್ಯಾವ ತಿಂಗಳಿಗೆ ಆ ಗಡುವು ಹೋಗಿ ನಿಲ್ಲುತ್ತೆ ನಮಗ್ ಗೊತ್ತಿಲ್ಲ. ಹಾಗೆ ಆಗತ್ತೆ ಅನ್ನೋದೇನಿಲ್ಲ, ಆಗ್ತಕ್ಕಂಥ ಸಾಧ್ಯತೆ ಹೆಚ್ಚಾಗಿ ಕಾಣ್ತಾ ಇದೆ ಅನ್ನೋದನ್ನ ಹೇಳಿದ್ರಷ್ಟೇ. ಈಗ ನಮ್ ಪ್ರಕಾರ ನೋಡಿ ಸರ್, ಈಗ ಅದೇನ್ ಕ್ರಾಂತಿ ಆಗುತ್ತೋ ಅಥವಾ ಏನಾಗತ್ತೋ ಗೊತ್ತಿಲ್ಲ. ಈಗ ನಾವು ಈ ಕಾಂಗ್ರೆಸ್ನ ಸರ್ಕಾರದ ಮನಸ್ಥಿತಿಯನ್ನ ನೋಡಿದಾಗ ಕೊನೆ 1 ಗಂಟೆನೂ ಕೂಡ ಫೈಲ್ಗೆ ಸೈನ್ ಹಾಕಿ ಅದರಲ್ಲಿ ಬರ್ತಕ್ಕಂಥ ಕಲೆಕ್ಷನ್ ಏನಿದೆ ಅದನ್ನ ತಗೊಂಡು ಹೋಗ್ತಕ್ಕಂಥ ಮನಸ್ಥಿತಿಲಿ ಹೊರತುಪಡಿಸಿ ಯಾರ ಕುರ್ಚಿ ಆ ಕುರ್ಚಿ ಈ ಕುರ್ಚಿ ಎಲ್ಲ ಸೆಟ್ಲ್ ಆಗ್ತದೆ ಕಲೆಕ್ಷನ್ಗೋಸ್ಕರ, ಕಮಿಷನ್ಗೋಸ್ಕರ. ಹಾಗಾಗಿ ಕಾದ್ ನೋಡೋಣ ಬನ್ನಿ ಏನೇನಾಗುತ್ತೆ. ಕುದುರೆ ವ್ಯಾಪಾರ ಮಾಡೋರು ಬಿಜೆಪಿ ಅವರು, ಅವರಿಂದ JDS ನವ್ರು ಹೋಗಿ ಬಲಿ ಆದ್ರು ಅಂತ DK ಶಿವಕುಮಾರ್ ಅವರು ಹೇಳಿದ್ದಾರೆ. ನಾವು ಅವ್ರ ಹಿಂದೆ ಹೋಗಿಲ್ಲ, ಅವ್ರ ಜೊತೆಲಿದ್ದೀವಿ. ಯಾಕೆ ಆತರ ಹೇಳಿದ್ರು? ನಾವು ಅವ್ರ ಜೊತೆಲಿ ಅವರು ಇಬ್ರು ಅಣ್ಣ ತಮ್ಮಂದಿರ ರೀತಿ ಸಹಕಾರ ಕೊಟ್ಕೊಂಡು ಈ ಲೋಕಸಭೆ ಚುನಾವಣೆಯಲ್ಲಿ ಜನಾನು ಅದನ್ನ ನೋಡಿ ಪೂರಕವಾಗಿ ಆಶೀರ್ವಾದ ಮಾಡಿದ್ದಾರೆ. ಅದಕ್ಕೆ ಪಾಪ ಏನೇನೋ ಮಾತಾಡ್ತಾರೆ. ಇರ್ಲಿ, ಅವರು ಪಾಪ ಬಹಳ ಟೆನ್ಷನ್ ಅಲ್ಲಿ ಇದಾರೆ. ಈ ಟೆನ್ಷನ್ ಇಂದ ಹೊರಗ್ ಬಂದ್ಮೇಲೆ ಮಾತಾಡೋಣ ಅವ್ರ ಬಗ್ಗೆ. ಮತ್ತೆ ಅಲ್ಲ ಸರ್, ಈಗ ಒಂದ್ ಕಡೆ ಬಿಜೆಪಿ ಜೊತೆ ಟೈಅಪ್ ಆಗಿ ಪಕ್ಷ ಸಂಘಟನೆ ಮಾಡ್ತಾ ಇದ್ರಿ. ಈ ಹೋರಾಟದಲ್ಲಿ ಆರಂಭದಲ್ಲಿ JDS ಮತ್ತು ಬಿಜೆಪಿ ಈ ಒಂದು ಎರಡನೇ ಬೆಳೆ ನೀರು ಕೊಡಬೇಕು ಅಂತೇಳಿ ಸುದ್ದಿಗೋಷ್ಠಿಯಾಗಲಿ ಹೋರಾಟಕ್ಕಾಗಲಿ ಪ್ಲಾನ್ ಆಯ್ತು. ಆದ್ರೆ ಇವತ್ತು ನೋಡಿದ್ರೆ ಕೇವಲ JDS ಇಂದಾನೆ ಮಾಡ್ತಾ ಇದ್ರಲ್ಲ, ಹೀಗಾಗಿ ಒಂದ್ ರೀತಿ ಗೊಂದಲದ ಇದೆ ಸರ್. ಸ್ಥಳೀಯ ಚುನಾವಣೆಗಳು ಬರ್ತಾ ಇದ್ದಾವೆ ಮುಂದಿನ ದಿನಗಳಲ್ಲಿ. ನೋಡಿಪ್ಪ, ಸಂಘಟನೆ ಹೋರಾಟಗಳು ಇವೆಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನಾಗ್ಲಿ ಬಾಬಣ್ಣ ಅವರಾಗ್ಲಿ ಎರಡೂ ಪಕ್ಷದ ನಾಯಕರುಗಳಾಗ್ಲಿ ಒಂದು ವಿಚಾರವನ್ನ ನಿಮ್ ಮುಂದೆ ಇಟ್ಟಿದ್ದಾರೆ. ಒಂದಷ್ಟು ತೀರ್ಮಾನಗಳು, ರಾಜ್ಯ ರಾಜಕಾರಣದ ವಿದ್ಯಮಾನದ ಲೆಕ್ಕಾಚಾರಗಳು ಅವತ್ತಿನ ಅಂದ್ರೆ ದಟ್ ಸಿಚುಯೇಷನಲ್ ಬೇಸ್ಡ್ ತೀರ್ಮಾನಗಳು ಏನಾಗ್ತವೆ. ಈಗ ನಾವು ಒಂದು ರಾಜಕೀಯ ಪಕ್ಷ, ಅವರು ಒಂದು ರಾಜಕೀಯ ಪಕ್ಷ. ನಾವು ಕೆಲವೊಂದಷ್ಟು ಸಾರಿ ಪ್ರತ್ಯೇಕವಾಗಿ ಹೋರಾಟಗಳು ಮಾಡ್ಬೇಕಾಗ್ತದೆ. ಏನ್ ಎಲ್ಲವೂ ನಾವು ಒಟ್ಟುಗೂಡಿ ಜೊತೆಗೂಡಿ ಹೋರಾಟ ಮಾಡ್ತೀವಿ ಅನ್ನೋದು ನಾವೇನ್ ಅಗ್ರಿಮೆಂಟ್ ಏನ್ ಸೈನ್ ಮಾಡಿಲ್ಲ. NDAಲಿ ವೇರ್ ಅ ಪಾರ್ಟ್ ಆಫ್ NDA. ಆಮೇಲೆ ನಾವು ಸಂಘಟನೆ ಅಂತ ಬಂದಾಗ ಈಗ ನಮ್ಮ ಸಂಘಟನೆನೇ ಬೇರೆ, ನಮ್ಮ ಹೋರಾಟಗಳೇ ಬೇರೆ. ಯಾವಾಗ ಯಾವ ಹೋರಾಟಗಳು ಜೊತೆಗೂಡಿ ಮಾಡಬೇಕು, ಯಾವ ಹೋರಾಟಗಳು ಪ್ರತ್ಯೇಕವಾಗಿ ಮಾಡಬೇಕು ಅಂತಕ್ಕಂಥದ್ದು ಎರಡೂ ಪಕ್ಷದ ನಾಯಕರುಗಳು ಆಯಾ ಸಂದರ್ಭದಲ್ಲಿ ಕೂತ್ಕೊಂಡು ತೀರ್ಮಾನ ಮಾಡ್ತಾರೆ. ಸರ್, ಕೆಲವೊಂದು ಕ್ಷೇತ್ರಗಳಲ್ಲಿ ಇಬ್ರು ಒಟ್ಟಿಗೆ ಕುಂತು ಮಾತಾಡಿದ್ರು ಜೊತೆ ಕುಂತು ಕೆಲಸ ಮಾಡುವಂತ ಒಂದು ಯಾರ ಹತ್ರನೂ ಇಲ್ಲ. ಫಾರ್ ಎಕ್ಸಾಂಪಲ್ ನಮ್ಮ ದೇವದುರ್ಗ ವಿಧಾನಸಭಾ ಕ್ಷೇತ್ರದಲ್ಲಿ ಆಗಿರ್ಬೋದು, ಯಾವುದೇ ಕಾರಣಕ್ಕಲ್ಲಿ ಬಿಜೆಪಿ ಆಗಿರ್ಬೋದು JDS ಆಗಿರ್ಬೋದು ಒಂದಾಗ ಸಾಧ್ಯ ಇಲ್ಲ ಅನ್ನೋ ಒಂದು ವಾತಾವರಣ ಇದೆ. ಅಂತಹ ಕ್ಷೇತ್ರಗಳಲ್ಲಿ ಏನ್ ಮಾಡ್ತೀರಿ ಅಂತ ನೀವು ಮುಂದಿನ ಚುನಾವಣೆಯಲ್ಲಿ? ಇದು
ಬಹಳ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಆದ್ರೆ ಇವೆಲ್ಲಾ ವಿಚಾರಗಳು ಯಾವಾಗ ಮುನ್ನೆಲೆಗೆ ಬರುತ್ತೆ ಅಂದ್ರೆ ಚುನಾವಣೆಗಳು ಹತ್ರ ಬರಬೇಕು, ಎರಡೂ ಪಕ್ಷದ ಚೌಕಟ್ಟಿನಲ್ಲಿ ಕೂತ್ಕೊಂಡು ಯಾರೋ ಒಬ್ರು ತಗ್ಬೇಕಾಗ್ತದೆ, ಕಾಂಪ್ರಮೈಸ್ ಮಾಡ್ಕೋಬೇಕಾಗ್ತದೆ, ಅವ್ರಿಗೆ ಬೇರೆ ಸ್ಥಾನ ಆಯಾ ಪಕ್ಷದ ನಾಯಕರುಗಳು ಕೊಡ್ತೇವೆ ಅಂತಕ್ಕಂಥ ಆತ್ಮವಿಶ್ವಾಸ ಮೂಡಿಸ್ಬೇಕಾಗ್ತದೆ. ಹಾಗಾಗಿ ಇಟ್ ಇಸ್ ಟೂ ಅರ್ಲಿ ಈಗ ಅದು ಚರ್ಚೆ ಮಾಡ್ತಕ್ಕಂಥದ್ದು ಇದೆಯಲ್ಲ. ಐ ಥಿಂಕ್ ಇಟ್ಸ್ ಇನ್ ಎ ಪ್ರೀಮೆಚೂರ್ ಸ್ಟೇಜ್. ಆಗುತ್ತೆ, ತಲೆ ಕೆಡಿಸ್ಕೋಬೇಡಿ. ಶುರು ಆಗ್ತದಲ್ಲ ಅಂತ ಸರ್. ಬಂಡಾಯ ಶಮನ ಮಾಡ್ತಕ್ಕಂಥದ್ದು, ಬಂಡಾಯ ಆಗದೆ ಇರ್ತಕ್ಕಂಥ ನಿಟ್ಟಿನಲ್ಲಿ ಹೆಜ್ಜೆಯನ್ನ ಇಡ್ತಕ್ಕಂಥದ್ದು ಎರಡು ಪಕ್ಷದ ನಾಯಕರುಗಳು ಒಮ್ಮನಸ್ಸಿನಿಂದ ತೀರ್ಮಾನ ಒಕ್ಕುರಳಿಂದ ಮಾಡ್ತಾರೆ. ಡೋಂಟ್ ವರಿ, ಅದು ಯಾವುದಕ್ಕೂ ಅವಕಾಶ ಮಾಡಿಕೊಡೋದಿಲ್ಲ. ಎಸ್ ಸರ್. ಥ್ಯಾಂಕ್ ಯು ಅಣ್ಣ. ಥ್ಯಾಂಕ್ ಯು.